ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. 165 total dialysis sessions for 5400. 2023 OP was 2. ಹೃದಯ ರೋಗ ಚಿಕಿತ್ಸೆಯೊಂದಿಗೆ ಕಿಡ್ನಿ ಅಳವಡಿಕೆ ವಿಭಾಗವನ್ನು ಶೀಘ್ರವೇ ಆರಂಭಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆದೇಶಿಸಿದರು. ಅವರಿಂದು ಹೋಪೆಕ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಸ್ಥಿತಿಗತಿ, ರೋಗಿಗಳ ಚಿಕಿತ್ಸೆ ಹಾಗೂ ವೈದ್ಯರ ಸೌಲಭ್ಯದ ಬಗ್ಗೆ ಸಮಗ್ರ ಮಾಹಿತಿ ಪಡೆದರು. ಹೋಪೆಕ್ ಆಸ್ಪತ್ರೆಯ ಆಂಕಾಲಜಿ, ಗ್ರಂಥಿ ವಿಜ್ಞಾನ, ಗ್ರಂಥಿಶಾಸ್ತ್ರ ವಿಭಾಗ ಬಲವರ್ಧನೆಗೆ ಒಟ್ಟು 5 ಕೋಟಿ ಅನುದಾನ ನೀಡುವುದರೊಂದಿಗೆ ಆಸ್ಪತ್ರೆ ಸೌಂದರೀಕರಣ ಮತ್ತು ರಸ್ತೆ ನಿರ್ಮಾಣಕ್ಕಾಗಿ ಸುಮಾರು 10 ಕೋಟಿ ಅನುದಾನ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ಈ ಭಾಗದಲ್ಲಿ ಕಿಡ್ನಿ ಕಸಿ ಸಮಸ್ಯೆ ತೀವ್ರವಾಗಿದೆ. ದುಬಾರಿ ವೆಚ್ಚದಲ್ಲಿ ಬಡವರು ಕಿಡ್ನಿ ಅಳವಡಿಕೆ ಚಿಕಿತ್ಸೆ ಬರೆಯದೆ ಅನೇಕರು ತೊಂದರೆಗೆ ಗುರಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಕಿಡ್ನಿ ಕಸಿ ವಿಭಾಗ ಆರಂಭಿಸುವಂತೆ ಸೂಚಿಸಿದರು. ರಿಮ್ಸ್ ಮತ್ತು ಓಪೆರಾ ಆಸ್ಪತ್ರೆಯಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ಎಲ್ಲ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಿಕೊಳ್ಳುವಂತೆ ಸೂಚಿಸಲಾಯಿತು. You need to establish, you need to make a reputation here. This is for poor people. You do your practice in the evening. People who can afford to pay will come to you in the evening. But when you're working here, it is for poor people. You should make a name for yourself here. People should come from around the whole district to get operated. They should know there is a pediatric surgeon. They should know there is a plastic surgeon. A small challenge with doing OPD every day is we are admitting lot of patients. But because we have only 2 OT slots in a week, 2 days I am given OT slots, sir, Monday and Thursday. Yeah, I am coming to that. You see, if there is a challenge of OT, you know the OT ಮಾಡಿತಿರಲ್ಲ, one OT extra they are doing now. ಈಗ ಈ 4 OT ಆಪ್ಟಿಮಲಿ ಯುಟಿಲೈಸ್ ಮಾಡಿ. Yes sir. ಈಗ ನೀವು 4 OT ಸ್ಟಾರ್ಟ್ ಮಾಡಿ, 4 OT ಆಪ್ಟಿಮಲಿ ಯುಟಿಲೈಸ್ ಮಾಡಿ. ನಿಮ್ದು ಏನು ಇಶ್ಯೂ ಇದೆ ಹೇಳಿ, OT ಅಲ್ಲಿ ಏನು ಇಶ್ಯೂ ಇದೆ ಹೇಳಿ. Sir, I need equipment, sir. Operating microscope, skin grafting set and dermatome, non-negative pressure. ಇದರಲ್ಲಿ ಇದೆಯಾ ಅದು? ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅದು ಪ್ರೀವಿಯಸ್ಲಿ ಇದೆ ಸರ್, ಹಳೆಯದು. ಅದು ರಿಪೇರಿ ಆಗಿರಲಿಲ್ಲ ಸರ್. ರೀಸೆಂಟ್ಲಿ ವಿ ಹ್ಯಾವ್ ಸ್ಪೋಕನ್, ಅದು ವೆರಿ ಕಾಸ್ಟ್ಲಿ ಸರ್. 1.5 crore ಇದೆ ಸರ್ ಅದು. ಅದು ಕರೆದ ಇದ್ರೆ ಇದು ರಿಪೇರೇಬಲ್ ಇಲ್ವಾ ಅದು? ಇಟ್ ಲುಕ್ಸ್ ರಿಪೇರಿ ಸರ್, ಅವರು ಕೊಟೇಶನ್ ಕೊಟ್ಟಿದ್ದಾರೆ. ಯಾವ ಕಂಪನಿ ಇದೆ ಅದು? ಕಾಲ್ ಸೈಜ್. ಸರ್ ರಿಪೇರ್. ಎಸ್, ಅದು ಕೊಟೇಶನ್ ಕಳಿಸಿದ್ದಾರೆ ಸರ್. ಓಕೆ, ಅದು ಈ ಕೊಟೇಶನ್ ಇದ್ರೆ you could do it. I want him to provide him whatever is required. ಸರ್ ಪಾಸಿಟಿವ್ಲಿ ಅವರಿಗೆ ಕರೆಸಿ ಅದನ್ನ ಮೈಕ್ರೋಸ್ಕೋಪ್ ರಿಪೇರಿ ಅದೊಂದಾಯ್ತು. ಅದಾದ್ಮೇಲೆ he needs sir skin grafting set, some 2-3 other equipments. yeah, whatever is required you provide him. ನೋಡಿ, ಒಂದು ವೇಳೆ ನಿಮ್ಮ ಟೆಂಡರ್ ಇಲ್ಲ ಅಂದ್ರೆ ಇದು ಕೇಳಿ. ಆಮೇಲೆ who is taking care of the burns patient? Sir, burns, dedicated burn ward is in the RIMS, sir. They are sending complicated patients to me and also post-burn consultation that is reflected in. Whatever support you want, he will give you. You tell me what support you want. Sir, some assistants, sir. Regularly, if So how many assistants you want? sir, at least one postgraduate student if he is there with me. Where will I get a post? Once one you can post for who does the HOD? You should post one PG. How many PGs you have? We have 4 PGs per year, sir. Now I think you applied, na, enhancement. How many you asked for? 5 more. So you can post one day on rotation. We have posted, sir. Most of our patients are complicated surgery. Yeah, but you need to do. Yeah, anyway we'll get it next year. ತಾಲೂಕಿನ ಹರೋಳಿ ಗ್ರಾಮದ ಶ್ರೀ ಹುಲಿಗಮ್ಮ ದೇವಸ್ಥಾನಕ್ಕೆ ಅರ್ಚಕರ ನೇಮಕ ಮಾಡಲು ಸರ್ಕಾರ ವಿಳಂಬ ಮಾಡುತ್ತಿದ್ದ ಗ್ರಾಮದಲ್ಲಿ ಅರ್ಚಕರಾಗಲು ಪೈಪೋಟಿ ನಡೆದಿದೆ. ಇದರಿಂದಾಗಿ ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದ್ದು, ತಕ್ಷಣವೇ ಅರ್ಚಕರನ್ನು ನೇಮಿಸಬೇಕು ಎಂದು ಅಂಬೇಡ್ಕರ್ ಯುವ ಪಡೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಸ್ವಾಮಿ ಹರೋಳಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹರೋಳಿ ಗ್ರಾಮದ ಶ್ರೀ ಹುಲಿಗಮ್ಮ ದೇವಸ್ಥಾನಕ್ಕೆ ಈ ಹಿಂದೆ ಅರ್ಚಕರು ಇರಲಿಲ್ಲ, ವಂಶ ಪರಂಪರೆಯಾಗಿ ಬೇರೆಯವರು ಮಾಡುತ್ತಿದ್ದು, ಇದೀಗ ಧಾರ್ಮಿಕ ದತ್ತಿ ಇಲಾಖೆ ವಹಿಸಿಕೊಂಡ ಬಳಿಕ ಅರ್ಚಕರಾಗಲು ಗ್ರಾಮದಲ್ಲಿ ಪೈಪೋಟಿ ನಡೆದಿದೆ. ಮುಖ್ಯ ಅರ್ಚಕರಾಗಲು ರಾಜಪ್ಪ, ಸುದ್ದಮ್ಮ, ಉದಯ ಇವರ ಅರ್ಚಕರಾಗಲು ನಾ ಮುಂದು ತಾ ಮುಂದು ಎಂದು ಪೈಪೋಟಿಗೆ ಇಳಿದಿದ್ದಾರೆ. ಈ ಬಗ್ಗೆ ಪ್ರತಿದಿನ ಚರ್ಚೆಗಳು, ಗಲಾಟೆಗಳು ನಡೆಯುತ್ತಿವೆ.
ಅರ್ಚಕರ ವಿವಾದದಿಂದಾಗಿ ಹುಲಿಗೆಮ್ಮ ದೇವಸ್ಥಾನಕ್ಕೆ ಕಳಂಕ ತರುತ್ತಿದ್ದಾರೆ ಎಂದು ಹೇಳಿದರು. ಸುತ್ತ ಅರೋಲಿ ಗ್ರಾಮದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದಾರೆ. ವಾರಕ್ಕೆ ತಿಂಗಳಿಗೆ ಲೆಕ್ಕ ಇಲ್ಲದಂಗೆ ಸಭೆ ಮತ್ತು ಗಲಾಟೆಗಳನ್ನು ನಡೆಸಿಕೊಂಡು ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಸ್ಥಳಕ್ಕೆ ಕಳಂಕ ಬರುವ ಸಾಧ್ಯತೆ ಇದೆ. ಮುಖ್ಯ ಅರ್ಚಕರ ವಿವಾದದಲ್ಲಿ ಅರ್ಚಕರ ಪ್ರಾಣ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತವೆ. ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಆವರಣದಲ್ಲಿ ಗಲಾಟೆಗಳು ಆಗುವುದರಿಂದ ಊರಿನ ಗೌರವ ಮತ್ತು ಗಣಿತದ ಧಕ್ಕೆ ಬರುವ ಸಾಧ್ಯತೆಗಳಿದ್ದರೂ ಕೂಡ ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿರುವುದು ಇದು ಖಂಡನೀಯ. ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಸರ್ಕಾರವು ನಿಯಂತ್ರಣದಲ್ಲಿದ್ದರೆ, ಆದರೆ ಸರ್ಕಾರ ಹುಲಿಗೆಮ್ಮ ದೇವಸ್ಥಾನದ ಬಜೆಟ್ಗೆ ಮಾತ್ರ ಜವಾಬ್ದಾರಿ ವಹಿಸಿತು. ಆದರೆ ಹುಲಿಗೆಮ್ಮವ್ವ ದೇವಿಯ ಒಂದು ಗೌರವ ಮತ್ತು ಘನತೆಗೆ ಮತ್ತು ಅರೋಲಿ ಗ್ರಾಮದ ಒಂದು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ. ಇದಕ್ಕೆ ನೇರ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ನೇರ ಕಾರಣ ಆಗಿರುತ್ತಾರೆ. ಈ ವಿಚಾರದಲ್ಲಿ ನಾವು ನೇರವಾಗಿ ಒಂದು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರಿಗೆ ಹೇಳುತ್ತಿದ್ದೇವೆ. ಈ ಸಂದರ್ಭದಿಂದ ನಾವು ಪತ್ರಿಕಾ ಮುಖಾಂತರ ಕೇಳ್ಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ದಿನದಿಂದ ಅರೋಲಿ ಗ್ರಾಮದಲ್ಲಿ ಯಾವುದಾದರೂ ಹುಲಿಗೆಮ್ಮವ್ವ ದೇವಸ್ಥಾನದ ವಾತಾವರಣದಲ್ಲಿ ಏನಾದರೂ ಸಮಸ್ಯೆಗಳಾದರೆ, ಅನಾಹುತಗಳಾದರೆ ಅದಕ್ಕೆ ನೇರ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರವಾಗಿರ್ತಾರೆ. ಇದೇ ರೀತಿಯಾಗಿ ಇನ್ನೂ ಒಂದು ಏನಂದ್ರೆ, ವಿಶೇಷವಾಗಿ ನಮ್ಮ ಅರೋಲಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಭೇಟಿ ಕೊಟ್ಟು ವಿಶೇಷವಾಗಿ ಸರ್ವ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯ ಅರ್ಚಕರನ್ನು ನೇಮಕ ಮಾಡಬೇಕು. ಇಲ್ಲದಿದ್ದಲ್ಲಿ ಅಂಬೇಡ್ಕರ್ ಯುವ ಪಡೆ ವತಿಯಿಂದ ಅರೋಲಿ ಗ್ರಾಮದ ಹುಲಿಗೆಮ್ಮ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ನಿರ್ವಹಣೆ ಆಗ್ತಾ ಇದೆ ಸರ್. ಅದರಲ್ಲಿ ಒಟ್ಟು 46 ಸಭೆಗೆ ಮಾಹಿತಿಯೊಂದಿಗೆ ಬಾರದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶೈಲೇಶ್ ಕಾಚಪುರ ಅವರನ್ನು ಅಮಾನತಿಗೆ ಶಿಫಾರಸು ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾಧಿಕಾರಿಗೆ ಸೂಚಿಸಿದರು. ಅವರಿಂದು ಕೆಡಿಪಿ ತೈಲ ಮಾನಸಿಕ ಸಭೆ ಜಿಪಂ ಸಭಾಂಗಣದಲ್ಲಿ ನಿರ್ವಹಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿಯೊಂದಿಗೆ ಸಭೆಗೆ ಬಾರದೆ ಇರುವುದರಿಂದ ತೀವ್ರ ಆಕ್ರೋಶಗೊಂಡ ಉಸ್ತುವಾರಿ ಸಚಿವರು ಶೈಲೇಶ್ ಕಾಚಪುರ ಅವರ ಅಮಾನತಿಗೆ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಜಿಲ್ಲಾಧಿಕಾರಿ ನಿತೀಶ್ ಅವರಿಗೆ ತಿಳಿಸಿದರು. ಸಭೆಗೆ ಬರುವ ಮುಂಚೆ ಅಧಿಕಾರಿಗಳು ಸಮಗ್ರ ಮಾಹಿತಿ ಹೊಂದಬೇಕು. ಸಭೆ ನಿರ್ವಹಿಸುತ್ತಿರುವ ಉದ್ದೇಶ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾಹಿತಿ ತಿಳಿಸುವುದು ಮತ್ತು ಉತ್ತೇಜನ ನೀಡುವುದಾಗಿದೆ. ಈ ರೀತಿಯಿಂದ ಬಂದರೆ ಅಮಾನತು ನಿಶ್ಚಿತ ಎಂದರು. ವಸತಿ ನಿಲಯಗಳ ನಿರ್ವಹಣೆ ಲೋಪದೋಷದ ಬಗ್ಗೆ ಶಾಸಕರು ಸೇರಿದಂತೆ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ನಿಮಗೆ ಪ್ರೋಗ್ರೆಸ್ ಹೆಂಗ್ ಆಗ್ಲಿಕ್ಕೆ ಸಾಧ್ಯ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ರೋಗ್ರೆಸ್ ಹೆಂಗ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಆಮೇಲೆ ಏನೋ ನಾವು ಆಫ್ ಹ್ಯಾಂಡ್ ಕೇಳ್ತಾ ಇಲ್ಲ, ಏನೋ ಯಾರೋ ಇಲ್ಲದೆ ಅಂತಕ್ಕಂಥ ಮಾಹಿತಿ ಕೇಳ್ತಾರೆ. ನಿಮ್ಮ ಪ್ರಗತಿಪಕ್ಷನ ನೋಟಲ್ಲಿ ಇದೆ, ನೀವು ಅಟ್ಲೀಸ್ಟ್ ನಿಮ್ದು ಇರದೇ ಪರಿಶಿಷ್ಟ ಪಂಗಡದು 3-4 ಪೇಜ್ ಇದೆ, ಇರದೇ 1, 2, 3 ಪೇಜ್ ಇದೆ. ಈ 3 ಪೇಜ್ ಓದ್ಕೊಂಡ್ ಬರಕ್ಕಾಗಲ್ಲ. ಕೇಳ್ತಾರೆ ನಮ್ಗೆ ಮೀಟಿಂಗ್ ಅಲ್ಲಿ ಇದೇನ್ ಪ್ರೋಗ್ರೆಸ್ ಇದೆ ಅಂತ ಓದ್ಕೊಂಡ್ ಬರ್ಬೇಕಂತ ನಮಗೆ ಜ್ಞಾನ ಇಲ್ಲ ಅಂದ್ರೆ ನೀವು ಏನು ಕಾಂಡ ಜಾರಿ ಮಾಡ್ತಾ ಇದ್ದೀರ. And immediately remove him and give in charge to somebody else who is competent officer. ಈಗ ಆರ್ಟಿಕಲ್ ಏನೋ ಆಗುತ್ತೆ ಹೋಗುತ್ತೆ ಅಂತ ಬಂದ್ರೆ then you get responsibility to refer for his suspension. ಈಗ ನೀವು ಮಾಹಿತಿಗಳನ್ನ ತಗೊಂಡಿಲ್ಲ. 16-17 ಸ್ಯಾಂಕ್ಷನ್ ಆಗಿಲ್ಲ, 16-17 ಸ್ಯಾಂಕ್ಷನ್ ಆಗಿದ್ದು ತಿರ್ಗಿ ಅಮೌಂಟ್ಗಳನ್ನ ಬಿಡುಗಡೆ ಆಗಿಲ್ಲ ಅವೆಲ್ಲವನ್ನು ಆಮೇಲೆ ಆರ್ಡರ್ ಸ್ಟಾಪ್ ಮಾಡಿದ್ರು. ನಿನ್ನ ಪ್ರಗತಿಯಲ್ಲಿ ನೀನು ಹಂಗೆ ತೋರಿಸ್ತಾ ಇದ್ದೀನಿ. ಏನ್ ನಾನ್ ಸ್ಟಾರ್ಟೆಡ್ ಕೆಲವೆಲ್ಲ ಅವಲ್ಲ
ಕೆಲವು ಏನು ಬಿಡುಗಡೆ ಮಾಡಿದಲ್ಲ ಆಯಾ ಹಾಸ್ಟೆಲ್ಗಳಿಗೆ ಆಯಾ ಭವನಗಳಿಗೆ ಮಾಡಿದ ಕೆಲವು ಇಶ್ಯೂಗಳನ್ನ ನೀವು ಸರಿಯಾಗಿ ಅದನ್ನ ಕೋರ್ಟ್ ಕೆಲವು ಜಾಗದ ಪ್ರಾಬ್ಲಮ್ ಕೆಲವು ಆಗಾಗ್ಯವ ಕವರ್ ಬಿಡುಗಡೆ ಆಗಿಲ್ಲ ಅಂತೇಳಿ ಟೋಟಲ್ ನಾನ್ ಸ್ಟ್ಯಾಂಡರ್ಡ್ ವರ್ಕ್ಗಳನ್ನೆಲ್ಲ ಸ್ಟಾಪ್ ಮಾಡಿ ಏನೇನು ಮಾಡೋದು ನಾನು ತಗೊಂಡಿಲ್ಲ ಎಲ್ಲ ಭವನಗಳೇ ಸುಮಾರು 100 ಸರ್ ಇದು ಆಗ್ಬೇಕು ಸರ್ ನಿಮ್ ಬಗ್ಗೆ ನಾವು ನಿಜವಾಗ್ಲೂ ನಮ್ಮ ತಾಲೂಕು ಸಮಸ್ಯೆನ ತಾವು ಬಗೆಹರಿಸ್ತೀರಿ ಅಂತ ನಂಬಿಕೆ ಇಟ್ಟೀನಿ. ದಯಮಾಡಿ ಸರ್ ಇವತ್ತೇ ಆರ್ಡರ್ ಆಗ್ಬೇಕು ಸರ್. ಇಲ್ಲ ಹೇಳಿ ಕಿವಿ ಬರ್ತಾ ಇಲ್ಲ ಸರ್. ಸಾಕಷ್ಟು ಸಮಸ್ಯೆಗಳಿದಾವ ನಮ್ಗೆ ಇವರು ಇವತ್ತೇನ್ ಮೀಟಿಂಗ್ ಆದ ಆಯ್ತು ಮಾತಾಡಿ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಇಲ್ಲ ಅವರು ಅಲ್ಲಿ ಶಿಕ್ಷಕರು ಕೊಡ್ತಾ ಇದೆ ಅಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ತೊಳಕ್ ಹೋಗ್ಬೇಡಿ. 4 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ಮರಳಿ ನಮ್ಮ ಒಂದು ಸ್ಕೂಲಿಗೆ ಕಳಿಸ್ತೆ ಅಂತ ಹೇಳಿ. SC/ST ಕಮಿಟಿಯಲ್ಲಿ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಮನೆ ಅಧ್ಯಕ್ಷರು ಕೂಡ ಅವರಿಗೆ ಸಂಬಂಧಪಟ್ಟ ಇಲಾಖೆ ಆಫೀಸರಿಗೆಲ್ಲ ಹೇಳಿದ್ರು. ಆದ್ರೆ ಇವತ್ತಿಗೂ ಕಿವಿಗೆ ಹಾಕಿರ್ತಿಲ್ಲ. ಏನ್ ಕಾರಣ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಇರೋದ್ರಿಂದ ಇದ್ದ ಶಿಕ್ಷಕರನ್ನೆಲ್ಲ ಇವರು ವಾರ್ಡನ್ ಅಂತ ತರಂದ್ರೆ ಇದು ಯಾವ ಒಂದು ಅಧಿಕಾರಿಗಳು ನಮ್ಗೆ ಹೇಳ್ಬೇಕು. ಇವತ್ತು ತಕ್ಷಣನೇ ರಿಲೀವ್ ಮಾಡಿ ಅವ್ರಿಗೆ ಯಾವ ಸ್ಕೂಲಿಗೆ ಕಳಿಸ್ತಾರ ಮೊದಲೇ ಇಲ್ಲಿತ್ತು ಅಲ್ಲಿ ಮಾಡಿಕೊಡ್ಬೇಕು. ಇದು ತಮ್ಮ ಗಮನಕ್ಕೆ ತರಬಯಸ್ತೀನಿ ಸರ್. ಎಷ್ಟು ಜನ ತಗೊಂಡಿದ್ದೀರಿ? ಹಾಸ್ಟೆಲ್ಸ್ ನಿರ್ವಹಣೆಗೆ ಒಟ್ಟು 1489 ಲಕ್ಷ ನಿಗದಿ ಆಗಿತ್ತು ಸರ್. ನಮಗೆ ಬಿಡುಗಡೆ ಆಗಿದ್ದು 1183 ಸರ್. ಅದರಲ್ಲಿ 1097 ಖರ್ಚಾಗಿದೆ ಸರ್. 92% ಇದೆ. ಆಫೀಸ್ ತಾಲೂಕಾ ಕಚೇರಿಗಳು 5 ಮತ್ತು ಜಿಲ್ಲಾ ಕಚೇರಿ ಸೇರಿ ಮೇಂಟೆನೆನ್ಸ್ ಸ್ಯಾಲರಿ ಎಲ್ಲ ಸೇರಿ 379 ನಿಗದಿ ಆಗಿದೆ ಸರ್. ಅದರಲ್ಲಿ 306 ರಿಲೀಸ್ ಆಗಿದೆ ಸರ್. 288 ಖರ್ಚಾಗಿದೆ. 94% ಆಗಿದೆ ಸರ್. ಹಾಗೆ ಆಶ್ರಮ ಶಾಲೆಗಳು ಸರ್ 7 ಇದೆ. ಅದಕ್ಕೆ 475 ಲಕ್ಷ ನಿಗದಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಡೆಗಟ್ಟಬೇಕು ಮತ್ತು ಸಾಲ ಮರುಪಾವತಿಗೆ ಕಾಲಾವಕಾಶ ಕಲ್ಪಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಾಲ ವಸೂಲಿತಿಗಾಗಿ ಮೈಕ್ರೋ ಫೈನಾನ್ಸ್ ಕಂಪನಿ ವಿವಿಧ ಸಂಘ ಸಂಸ್ಥೆ ಹಾಗೂ ಖಾಸಗಿ ಸಹಕಾರಿ ಸಂಘ ಸಂಸ್ಥೆಗಳು ಗ್ರಾಹಕರಿಗೆ ಕಿರುಕುಳ ನೀಡುತ್ತಿದ್ದು, ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ವಾರ 15 ದಿನ ತಿಂಗಳ ಬಡ್ಡಿಯಲ್ಲಿ ಸಾಲ ಪಡೆದಿದ್ದು, ಸರಿಯಾದ ವ್ಯಾಪಾರ ಇಲ್ಲದೆ ಕೌಟುಂಬಿಕ ಸಮಸ್ಯೆಗಳಿಂದ ಸಾಲ ಮರುಪಾವತಿ ಸಾಧ್ಯವಾಗಿದೆ. ಹಲವಾರು ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿವೆ. ಕಂಪನಿಗಳ ಕಿರುಕುಳದಿಂದ ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ತಾಲೂಕಿನ ಕಬ್ಗಲ್ ಗ್ರಾಮದ ನಿವಾಸಿ ಶರಣಬಸವ ಎನ್ನುವ ವ್ಯಕ್ತಿ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಮುಂದಾಗುವ ಅನಾಹುತ ತಪ್ಪಿಸಬೇಕು. ಸಾಲ ಮರುಪಾವತಿಗೆ 6 ರಿಂದ 12 ತಿಂಗಳ ಕಾಲಾವಕಾಶ ಕಲ್ಪಿಸಬೇಕು. ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಶರಣಬಸವ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರತಿದ್ದು ನಿಜವಿದ್ದು ಸದರಿ ವ್ಯಾಪಾರವಿಲ್ಲದೆ ಇನ್ನಿತರ ಕುಟುಂಬಗಳಿಗೆ ಸಮಸ್ಯೆಗಳಿಂದ ಸೂಕ್ತ ಸಮಯದಲ್ಲಿ ಸಾಲ ಮರುಪಾವತಿ ಸಾಧ್ಯವಿಲ್ಲವಾಗದೆ ಹಲವಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇಂತಹ ಸಮಯದಲ್ಲಿ ಸಾಲ ಮರುಪಾವತಿಸದೆ ಇರುವ ಗ್ರಾಹಕರ ಮನೆಯ ಮುಂದೆ ಉಸಿಲಿಗೆ ಏಜೆಂಟರುಗಳು ಮನೆಗೆ ನುಗ್ಗಿ ವೆಚ್ಚ ಶಬ್ದಗಳಿಂದ ನಿಂದಿಸುತ್ತಾ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ. ಸಾಲ ಪಡೆದ ಮನೆಯ ಮುಂದೆ ಬಂದು ಗಲಾಟೆ ಮಾಡುವುದು, ಅವೆಚ್ಚ ಶಬ್ದಗಳಿಂದ ನಿಂದಿಸುವುದು, ಬೆದರಿಕೆ ಹಾಕಿ ಕಿರುಕುಳ ಗೌರವಕ್ಕೆ ಧಕ್ಕೆ ತರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕ್ರಮ ಖಂಡನೀಯ. ಶೇಕಡ 6 ರಿಂದ 8 ಬಡ್ಡಿ ವಸೂಲಿ ಮಾಡುವ ಕಂಪನಿಗಳ ಕಿರುಕುಳದಿಂದ ವ್ಯಾಪಕವಾಗಿ ಮಹಿಳೆಯರಿಗೆ ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ನಿರ್ಣಯವಾಗಿದೆ. ಹಾಗೂ ದಿನಾಂಕ 22/1/2025 ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಗ್ರಾಮದ ನಿವಾಸಿ ಶರಣಬಸಮ್ಮ 25 ವರ್ಷ ಇವನನ್ನು ವೈಯಕ್ತಿಕ ಕುರಿತು ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಸಾಲ ಪಡೆದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ದೂರುಗಳನ್ನು ಸಲ್ಲಿಸಿ
ನಗರದ ವಾರ್ಡನ್ ನಂಬರ್ 31ರ ಸಿಯತಲ ಬಡಾವಣೆಯಲ್ಲಿ 1.5 ಅಡಿ ಅಗಲವಿರುವ ಕಾಲುವೆಯನ್ನು ಉದ್ದೇಶಪೂರ್ವಕವಾಗಿ ದಲಿತರ ಮನೆಗಳ ಮುಂದೆ ಚರಂಡಿ ನೀರು ನುಗ್ಗುವಂತೆ 6 ಅಡಿ ಅಗಲ ಕಾಲುವೆ ನಿರ್ಮಾಣ ಮಾಡಿದ್ದ ಗುತ್ತಿಗೆದಾರ ಜೆಇ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಸಿಯತಲ ಬಡಾವಣೆಯಲ್ಲಿ ಕಾಲುವೆ ಕಾಮಗಾರಿ ನಡೆಯುತ್ತಿದ್ದು ಕೆಲವು ಕಡೆ ಅವೈಜ್ಞಾನಿಕವಾಗಿ ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಚಿಕ್ಕ ಚಿಕ್ಕ ಹೋಣಿಗಳಲ್ಲಿ ದೊಡ್ಡ ರಾಜ ಕಾಲುವೆ ನಿರ್ಮಾಣ ಮಾಡಿರುವುದು ಅವೈಜ್ಞಾನಿಕವಾಗಿದೆ. ದಲಿತರು ವಾಸಿಸುವ ಬಡಾವಣೆಗಳಲ್ಲಿ 1.5 ಅಡಿಯ ಕಾಲುವೆ ಇದ್ದು ಅದರಲ್ಲಿ ನೀರು ಸರಾಗವಾಗಿ ಹೋಗುತ್ತಿದ್ದರೂ ಇದೀಗ ಗುತ್ತಿಗೆ ಪಡೆದ ಗುತ್ತಿಗೆದಾರರು ತಮ್ಮ ಲಾಭಕ್ಕಾಗಿ ಅವಶ್ಯಕತೆವಿಲ್ಲದ ಸ್ಥಳದಲ್ಲಿ 6 ಅಡಿ ಅಗಲವಾದ ರಾಜ ಕಾಲುವೆ ತರಹ ನಿರ್ಮಾಣ ಮಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಅವೈಜ್ಞಾನಿಕ ಕಾಲುವೆ ಕಾಮಗಾರಿ ತೆರವುಗೊಳಿಸಿ ಮೊದಲಿನಂತೆ 1.5 ಅಡಿ ಅಥವಾ 2 ಅಡಿ ಚರಂಡಿ ಕಾಲುವೆ ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿದರು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಏರಿಯಾ ಜನರು ಕೆಲವೇ ಮಾತ್ರ ಬಂದಿರಬಹುದು. ಮುಂದಿನ ದಿನಮಾನದಲ್ಲಿ ಅದನ್ನ ಏನನ್ನ ತೆಗಿಲಿಲ್ಲ ಅಂದ್ರೆ ಎಲ್ಲ ಏರಿಯಾದ ಹೆಣ್ಣು ಮಕ್ಕಳು ಮತ್ತು ಹುಡುಗರು ಎಲ್ಲರೂ ಬಂದು ಅದನ್ನ ಇಲ್ಲಿ ಡಿ.ಸಿ. ಮುಂದೆ ಧರಣಿ ಹಮ್ಮಿಕೊಳ್ಳಲಾಗುತ್ತದೆ. ಆದುದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕೆಂದು ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಮಾಡುತ್ತಾರೆ.